ಇವತ್ತಿನಿಂದ ರೈಲ್ವೆ ಪ್ರಯಾಣಿಕರಿಗೆ ಟಿಕೆಟ್ ದರ ಏರಿಕೆಯ ಬಿಸಿ ತಟ್ಟುತ್ತೆ. ಟ್ರೈನ್ ಟಿಕೆಟ್ ರೂಪೀಸ್ ಜಾಸ್ತಿ ಆಗಿದೆ. ದೂರಿಗೆ ಪ್ರಯಾಣ ಬೆಳೆಸುವಂತಹ ರೈಲ್ವೆ ಪ್ರಯಾಣಿಕರಿಗೆ ದರ ಹೆಚ್ಚಳದ ಬಿಸಿ ತಟ್ಟುತ್ತೆ. ಎಷ್ಟು ರೇಟ್ ಜಾಸ್ತಿ ಆಗಿದೆ ಹೇಳ್ತಾ ಹೋಗ್ತೀನಿ. 215 ಕಿಲೋಮೀಟರ್ಗಿಂತ ಹೆಚ್ಚು ದೂರದ ಪ್ಯಾಸೆಂಜರ್ನ ಪ್ರಯಾಣ ದರ ಏರಿಕೆ ಆಗಿದೆ. ಪ್ರತಿ ಕಿಲೋಮೀಟರ್ಗೆ 1 ಪೈಸೆ ಹೆಚ್ಚಳ ಮಾಡಿದೆ ರೈಲ್ವೆ ಇಲಾಖೆ. ಎಕ್ಸ್ಪ್ರೆಸ್ ಎಸಿ, ನಾನ್ ಎಸಿ ರೈಲು ಪ್ರಯಾಣದ ದರ ಪ್ರತಿ ಕಿಲೋಮೀಟರ್ಗೆ 2 ಪೈಸೆ ಹೆಚ್ಚಿಕೆ ಮಾಡಿದೆ. ಇವತ್ತಿನಿಂದ ಪರಿಷ್ಕೃತ ನೂತನ ರೈಲ್ವೆ ಪ್ರಯಾಣದ ದರ ಜಾರಿಯಲ್ಲಿರುತ್ತೆ. ರೈಲ್ವೆ ಮಾಸಿಕ ಪಾಸ್ ದರದಲ್ಲಿ ಮಾತ್ರ ಯಾವುದೇ ಚೇಂಜಸ್ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ರೈಲ್ವೆ ಇಲಾಖೆಯ ವತಿಯಿಂದ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ದೂರಿಗೆ ಪ್ರಯಾಣ ಬೆಳೆಸೋರಿಗೆ ಇದು ಸ್ವಲ್ಪ ಎಫೆಕ್ಟ್ ತಟ್ಟಬಹುದು. 215 ಕಿಲೋಮೀಟರ್ಗಿಂತ ಹೆಚ್ಚು ದೂರದ ಪ್ಯಾಸೆಂಜರ್ ಪ್ರಯಾಣದ ದರ ಏರಿಕೆ ಆಗಿದೆ. ಪ್ರತಿ ಕಿಲೋಮೀಟರ್ಗೆ 1 ಪೈಸೆ ಜಾಸ್ತಿ ಆಗಿದೆ. ಅದಾದ ಮೇಲೆ ಎಕ್ಸ್ಪ್ರೆಸ್ಸು, ಎಸಿ, ನಾನ್ ಎಸಿ ರೈಲು ಪ್ರಯಾಣದ ದರ ಏರಿಕೆ ಆಗಿರೋದು. ಪ್ರತಿ ಕಿಲೋಮೀಟರ್ಗೆ 2 ಪೈಸೆ ಜಾಸ್ತಿ ಆಗಿದೆ ಎಸಿ, ನಾನ್ ಎಸಿ ರೈಲ್ವೆ ಪ್ರಯಾಣದ್ದು. ಸೊ ಇದು ಯಾವತ್ತಿಂದ ಜಾರಿ ಅಂತಂದರೆ ಇವತ್ತಿನಿಂದಲೇ ಪರಿಷ್ಕೃತ ನೂತನ ರೈಲ್ವೆ ಪ್ರಯಾಣದ ದರ ಜಾರಿಯಲ್ಲಿರುತ್ತೆ. ಈ ಪಾಸನ್ನು ಹೊಂದಿದರೆ ಅದರಲ್ಲಿ ಏನೂ ಬದಲಾವಣೆ ಇಲ್ಲ. ಈ ಮಾಸಿಕ ಪಾಸ್ ತೆಗೆದುಕೊಂಡಿರ್ತೀರಲ್ಲ, ಆ ದರದಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ ಇರೋದಿಲ್ಲ.